ಮೊದಲ ಸಂಪುಟ ಸಭೆಯಲ್ಲಿ 6 ನಿರ್ಣಯಗಳ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಘೋಷಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಯಾವ್ದು ಹೇಗೆ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರು ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಒಂದ್ ಕಡೆ ಕೊಡ್ತಾ ಇದ್ದೀವಿ. ಒಂದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನ ಕೊಡುವಂತಹ ತೀರ್ಮಾನ. ಹಿಂದೆ ವಿದ್ಯಾರ್ಥಿನಿಯರಿಗೆ ಅವಕಾಶ ಇತ್ತು, ಈಗ ಅರ್ಜಿ ಹಾಕಿದ ವಿದ್ಯಾರ್ಥಿಗಳಿಗೆ ಈ ಅವಕಾಶ ಕೊಡಲಾಗುತ್ತೆ. ಈ ಮೂಲಕ ಲೋವರ್ ಮಿಡ್ಲ್ ಕ್ಲಾಸ್ ಜನರ ಮೇಲೆ ಬಸ್ ಪಾಸ್ ವಿಚಾರದಲ್ಲಿ ಆಗ್ತಾ ಇದ್ದ ಬರ್ಡನ್ ಕಡಿಮೆ ಮಾಡ್ತೀವಿ ನಾವು ಅನ್ನೋದು ಒಂದು. ಎರಡನೇದು, ರಾಜ್ಯಾದ್ಯಂತ 10,000 ಯುವ ಸಂಘ ಅಂದರೆ ಭಾರತ್ ಜೋಡೋ ಯುವ ಕ್ಲಬ್ ಅಂತ. ಈ ಸಂಘದ ಕೆಲಸ ಏನು ಅಂತ ಕೇಳಿದ್ರೆ ಅದೇ ಏನು ಓವರ್ ಆಲ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು, ಸ್ಪೋರ್ಟ್ಸಿಗೆ ಜಾಸ್ತಿ ಅವಕಾಶ ಕೊಡೋದು ಅಂತ ಹೇಳಿ. ಸೊ ಒಂದೊಂದು ಕ್ಲಬ್ಗೆ ನಾವು ಇಂತಿಷ್ಟು ದುಡ್ಡನ್ನು ಎತ್ತಿಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ರು. ಬೆಂಗಳೂರು ರಸ್ತೆಗಳಿಗೆ 2,000 ಕೋಟಿ ಅಂದರೆ ರಸ್ತೆಗಳ ಅಭಿವೃದ್ಧಿ ದುರಸ್ತಿ ಕಾರ್ಯ ಅಂತ ದೊಡ್ಡ ಸವಾಲು ಇರೋದೇ ಬೆಂಗಳೂರಿನಲ್ಲಿ. ಸೊ ಎಕ್ಸ್ಪೆಕ್ಟೆಡ್ ಇತ್ತು, ಬಿಕಾಸ್ ಆಧುನೀಕರಣವನ್ನು ಮೈಗೂಡಿಸ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಬೆಂಗಳೂರು ಕಡೆ ಫೋಕಸ್ ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅನ್ನು ಸಾಕಾರಗೊಳಿಸಿದ್ದಾರೆ ಮೊದಲ ಘೋಷಣೆಯಲ್ಲೇ. ಆಮೇಲೆ ಖಾಸಗಿ ಉದ್ಯೋಗ ವಿನಿಮಯ ಕೇಂದ್ರವನ್ನ ಕೂಡ ಓಪನ್ ಮಾಡ್ತಾ ಇದ್ದೀವಿ ಅಂತ. ನಿರುದ್ಯೋಗ ನಿವಾರಣೆಗೆ ತರಬೇತಿಯನ್ನು ಕೊಡಲಾಗುತ್ತೆ. ಇಲ್ಲಿ ಯುವಕರ ಸ್ಕಿಲ್ ಅಪ್ಗ್ರೇಡ್ ಮಾಡೋದ್ರ ಜೊತೆಗೆ ಜಾಬ್ ಎಲ್ಲಿದೆ, ಯಾವ ಸೆಕ್ಟರ್ನಲ್ಲಿದೆ ಅನ್ನೋದರ ಅರಿವನ್ನು ಕೂಡ ಮೂಡಿಸ್ತೀವಿ ಅಂತ ಹೇಳಿದ್ರ ಜೊತೆಗೆ ಮನೆ ಕಟ್ಟಿರೋರಿಗೆ OC ಇಲ್ಲದೆ ಇದ್ರೂ ಕೂಡ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಇದ್ರೂ ಕೂಡ ನೀರು ಮತ್ತು ಕರೆಂಟನ್ನು ಕೊಡೋ ಸೌಲಭ್ಯವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಇದು 2,500 ಸ್ಕ್ವೇರ್ ಫೀಟ್ ತನಕ ಕಟ್ಟಿರೋ ಮನೆಗಳಿಗೆ ಅಪ್ಲೈ ಆಗುತ್ತೆ ಅಂತ. ಜೊತೆಗೆ ಭೂ ಗ್ಯಾರಂಟಿ ನಿಮ್ಗೆ ಇತ್ತೀಚಿನ ಕೆಲವು ದಿನಗಳ ಹಿಂದೆ ಘೋಷಿಸಿದ್ರಲ್ಲ, ಅದರ ವಿಸ್ತರಣೆ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಸೀಮಿತ ಅವಕಾಶ, ಲಿಮಿಟೆಡ್ ಸ್ಕೇಲ್ನಲ್ಲಿ ಏನು ಮಾಡ್ಬೋದು ಅದನ್ನು ಮಾಡಿದ್ದಾರೆ ಗಮನ ಸೆಳೆಯೋದಕ್ಕೆ ಅಂತ ಅನಿಸ್ತು. ಅಂತ ಖಂಡಿತವಾಗಿಯೂ ಕೂಡ ಚೊಚ್ಚಲ ಸಚಿವ ಸಂಪುಟ ಸಭೆಯಲ್ಲೇ ಒಂದು 6 ಬಂಪರ್ ಘೋಷಣೆಗಳನ್ನು ರಾಜ್ಯದ ಜನತೆಗೆ ಸಮರ್ಪಣೆ ಮಾಡಿರುವಂಥದ್ದು ಮಹತ್ವದ ಘೋಷಣೆಗಳನ್ನು ಮಾಡಿದ್ದಾರೆ. ಇದುವರೆಗೆ ಏನು ಹೆಣ್ಮಕ್ಳಿಗೆ ಬಸ್ ಫ್ರೀ ಇತ್ತು, ಈಗ ವಿದ್ಯಾರ್ಥಿಗಳಿಗೆ ಅಂದರೆ ಗಂಡು ಮಕ್ಕಳಿಗೆ PG ವರೆಗೂ ಕೂಡ ಫ್ರೀ ಬಸ್ ಪಾಸ್ ಕೊಟ್ಟಿದ್ದಾರೆ. ಇದು ಬಹುತೇಕ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳ ವರ್ಗದಲ್ಲಿ ಒಂದು ಸಂಭ್ರಮ ಮನೆ ಮಾಡಿರುವಂಥದ್ದು. ಗಂಡು ಮಕ್ಕಳು ಅಂದರೆ PG ವರೆಗೂ ಕೂಡ ಓದುವಂತಹ ವಿದ್ಯಾರ್ಥಿಗಳು ಬಸ್ ಫ್ರೀ ಪಾಸ್ ಮಾಡಿಸ್ಕೋಬೋದು, ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ಬೋದು ಅನ್ನುವಂಥದ್ದು ಪಾಸ್ ಮಾಡಿಸ್ಕೊಂಡ್ರೆ ಇದು ಮಹತ್ವದ ಘೋಷಣೆ. ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಇಡೀ ಎಲ್ಲ ಹೆಣ್ಮಕ್ಳಿಗೂ ಕೂಡ ಬಸ್ ಫ್ರೀ ಮಾಡಿತ್ತು. ಈಗ ಪಾಸ್ ಫ್ರೀ ಎಂದು ಕೊಡೋ ಮೂಲಕ ಒಂದು ಹೆಜ್ಜೆ ಮುಂದೆಯನ್ನು ಡಿ ಕೆ ಶಿವರು ಹೋಗಿರುವಂಥದ್ದು. ಮುಖ್ಯವಾಗಿ ಬೆಂಗಳೂರಿಗೆ B ಖಾತೆಯಿಂದ A ಖಾತೆಗೆ ಮಾಡಿಸುವಂತಹ ಸ್ಕೀಮು ಸೀಮಿತ ಆಗಿತ್ತು. ಈಗ ಅದನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡುವಂತಹ ಮಹತ್ವದ ಘೋಷಣೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಇದು ಕೂಡ ಬಹಳ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಯಾಕಂದರೆ B ಖಾತೆ ಇಟ್ಕೊಂಡು ತುಂಬ ಜನ ಸಫರ್ ಪಡ್ತಾ ಇದ್ರು. ಬ್ಯಾಂಕ್ಗಳಿಂದ ಸಾಲ ಸಿಗ್ತಿರಲಿಲ್ಲ. ಒಂದು ರೀತಿಯಲ್ಲಿ ಬಹಳ ಸಫರ್ ಪಡ್ತಾ ಇದ್ರು. ಈಗ ಅವ್ರಿಗೆ ದೊಡ್ಡ ಮಟ್ಟದ ರಿಲೀಫನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥದ್ದು. ಇನ್ನು ಭಾರತ್ ಜೋಡೋ ಯುವಕರ ಮಾಡಬೇಕು ಅನ್ನುವಂಥ ಒಂದು ಘೋಷಣೆ ಮಾಡಿದ್ದಾರೆ. ಅದಕ್ಕೆ 10,000 ರೂಪಾಯಿ ಆ ಪ್ರತಿ ಸಂಘಕ್ಕೂ ಕೂಡ ಘೋಷಣೆ ಮಾಡಿದ್ದಾರೆ. ಇದು ಕೂಡ ಕಾರ್ಯಕರ್ತರ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಚೇತೋಹಾರಿಯಾದಂಥ ಸ್ಕೀಮ್ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಹುಡುಕ್ತಾ ಇದ್ದಾರೆ, ತುಂಬ ಜನ ಖಾಸಗಿಯಲ್ಲಿ ಉದ್ಯೋಗ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅಂಥವ್ರಿಗೆ ಒಂದು ಪ್ರತ್ಯೇಕವಾದಂತಹ ಸ್ಕೀಮ್ ತಂದಿದ್ದಾರೆ. ಎಕ್ಸ್ಚೇಂಜ್ ಆಫೀಸನ್ನು ಕೂಡ ತೆರೆಯೋದಕ್ಕೆ ಮುಂದಾಗಿರುವಂಥದ್ದು. ಇದು ಖಾಸಗಿ ವಲಯದಲ್ಲಿ ಯಾರೆಲ್ಲ ಉದ್ಯೋಗಿಗಳಾಗಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಇದು ಬಹಳ ಅಗತ್ಯವಾಗಿ ಬೇಕಾಗಿರುವಂಥ ಘೋಷಣೆ. ಎಲ್ಲವನ್ನೂ ಕೂಡ ಅಧಿಕಾರಿಗಳ ಜೊತೆ ತಜ್ಞರ ಜೊತೆ ಚರ್ಚೆ ಮಾಡಿಕೊಂಡೇ ಈ ಥರದ ಸ್ಕೀಮ್ಗಳನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೊಂದಷ್ಟು ಸ್ಕೀಮ್ಗಳನ್ನು ಕೂಡ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಗಿಫ್ಟ್ ಎಷ್ಟರ ಮಟ್ಟಿಗೆ ಜನರಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತದೆ.